ನರಸಿಂಹ. ಅಪ್ಪ ಬಂದೆ. ಈ ಮನುಷ್ಯ ಮಗನ ಮುಖನೂ ನೋಡಾಕತ್ತಿಲ್ಲಲ್ಲ. ಏನು ನೋಡಾಕತ್ತೈತಿ ಇವ್ರ ತಲ್ಯಾಗ? ಏನು ಮಾಡ್ಬೇಕನ್ನಕತ್ತಾರ? ಅದಕ್ಕೆ ಅಣ್ಣ ನರಸಿಂಹನ ಕರೆದು ಯಾಕೆ ಸುಮ್ಮನೆ ನಿಂತ್ಕೊಂಡಿದ್ದಾನೆ? ಏನಪ್ಪ ನೋಡಿ, ಇವತ್ತು ನೀವು ಯಾರು ಅಡುಗೆ ಮಾಡೋದು ಬೇಡ. ಎಲ್ರಿಗೂ ಅಡುಗೆ ನಾನು ಮಾಡ್ತೀನಿ. ಹೊರಗಡೆ ತೋಟ ಸುತ್ಕೊಂಬನ್ನಿ. ಇವ್ರೇನು ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡ್ತಾನಂದ್ರೆ ಅಡುಗೆ ಮಾಡ್ತೀನಿ ಅನ್ನಕತ್ತಾರಲ್ಲ. ಅಣ್ಣ, ಇಷ್ಟೊಂದು ಜನಕ್ಕೆ ಅಡುಗೆ ಮಾಡೋಕೆ ನಿನ್ನೊಬ್ಬನ ಕೈಲಿ ಸಾಧ್ಯ ಆಗುತ್ತಾ? ಹೌದು. ಅಪ್ಪ ಒಬ್ಬರೇ ಯಾಕೆ ಮಾಡಬೇಕು? ಅವ್ರ ಸಹಾಯಕ್ಕೆ ನಾನು ಇರ್ತೀನಿ. ನಾನು ಅವ್ರ ಜೊತೆ ಸೇರ್ಕೊಂಡು ಮಾಡ್ತೀನಿ. ಮಾವ, ನಾನು ಅಡುಗೆ ಮಾಡೋದಕ್ಕೆ ಹೆಲ್ಪ್ ಮಾಡ್ಲಾ? ಬೇಕಾಗಿಲ್ಲ. ಅಪ್ಪಾಜಿ, ನಾನೇನಾರ ಹೆಲ್ಪ್ ಮಾಡಿ. ಏನಮ್ಮ ನೀನು ಹೆಣ್ಮಗಳೇ ತಾನೇ? ಹೆಣ್ಮಕ್ಳೆಲ್ಲ ರೆಸ್ಟ್ ಮಾಡಿ ಅಂತ ಹೇಳಿದಾನಲ್ಲ ಅಣ್ಣ. ನಡೀರಿ ನಡೀರಿ ನಡೀರಿ. ಯಾಕ್ರಿ, ಏನಾಯ್ತು? ನಡೀರಿ. ಏನ್ ವಿಷಯ? ನಡೀರಿ ಅಂತ ಹೇಳಿದ್ನಲ್ಲ. ಅದನ್ನೇ ಸ್ವಲ್ಪ ಸಮಾಧಾನವಾಗಿ ಹೇಳ್ಬೋದಲ್ವಾ? ನಡಿ. ಅದಕ್ಕೆ ಬನ್ನಿ, ಇವ್ನು ಯಾವಾಗ್ಲೂ ಹಿಂಗೆ ಒಂದ್ ನಿಮಿಷ ಏನು ಅಂತ ಕೇಳೋಣ. ಬನ್ನಿ ಅದಕ್ಕೆ ಹೊಡೆದ್ಬಿಟ್ಟಾನು. ನಿಮ್ಮ ಮೇಲೆ ಇನ್ಸಿಟ್ಟು ಆಮೇಲೆ ನನಗೆ ಬರೆಸ್ತಾನೆ. ಏನಪ್ಪ ಇವತ್ತು ಮನೆಯವ್ರಿಗೆಲ್ರಿಗೂ ನೀವು ಅಡುಗೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀರಾ? ಮನೆ ಹೆಂಗಸರುಗಳಿಗೆಲ್ಲ ಒಂದಿನ ರಜಾ ಕೊಡೋಣ ಅಂತ. ಹೌದಾ? ಒಳ್ಳೇದಾಯ್ತು. ಹಾಗಾದರೆ ಹೇಳಿ, ನಾನೇನು ಕೆಲಸ ಮಾಡಲಿ? ನಿಯತ್ತಾಗಿ ಏನೇ ಕೆಲಸ ಮಾಡಿದ್ರು ನಾನು ಒಪ್ಕೋತೀನಿ. ಆದರೆ ಮೋಸ ಮಾಡಿದ್ರೆ ಮಾತ್ರ ನಾನು ಸಹಿಸೋದಿಲ್ಲ. ಕರೆಕ್ಟ್. ನನಗೆ ನಿಮ್ಮ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ನಿಮ್ಮ ಗುಣಗಳನ್ನೇ ನಾನು ಅಳವಡಿಸ್ಕೊಂಡಿದ್ದೀನಿ. ಹೌದಾ? ನಿಜಾನಾ? ಹ್ಞೂ ಅಪ್ಪ, ನಾನು ಯಾಕೆ ಸುಳ್ಳು ಹೇಳಿ? ನೀನೇನು ಸುಳ್ಳು ಹೇಳಲ್ವಾ? ನೀನೇನು ಮೋಸ ಮಾಡಿಲ್ವಾ? ಅದು ಹಾಗೆಲ್ಲ ತಪ್ಪುಗಳು ಮಾಡಿದ್ದೀನಿ, ಅದು ನಿಮಗೆ ಗೊತ್ತಿದೆ. ಆದರೆ ಈಗ ನಾನು ಯಾವ ತಪ್ಪು ಮಾಡ್ತಾಯಿಲ್ಲ. ನಿಮಗೆ ಚೆನ್ನಾಗಿ ಗೊತ್ತಿದೆಯಲ್ಲಪ್ಪ. ಗೊತ್ತಿದೆ. ಸರಿ, ಹಾಗಾದರೆ ಶುರು ಮಾಡೋಣ. ಅದು ನಾವೊಂಚೂರು ದುಡ್ಡು ಬೇಕಾಗಿತ್ತಪ್ಪ. ಪೊಲೀಸ್ ಎಕ್ಸಾಮ್ಗೆ ಅಂತ ಬುಕ್ಸ್ ತೊಗೊಂಡಿದ್ನಲ್ಲ, ಅದನ್ನೆಲ್ಲ ತೊಗೊಳಕ್ಕೆ ಮಂಜಿನ ಹತ್ರ ಸಾಲ ಮಾಡಿದ್ದೀನಿ. ಅದಕ್ಕೆ 1 ಲಕ್ಷ ಬೇಕಾಗಿತ್ತು. ನಾನು ಎಕ್ಸಾಮಲ್ಲಿ ಪಾಸ್ ಆಗ್ಬಿಟ್ಟೆಮ್ಮ. ಇಷ್ಟು ದಿನಕ್ಕೆ ನಾನು ಕಂಡು ಕನಸು ಇವತ್ತು ಕನಸಾಯ್ತು ನೋಡು. ಇದ್ಯಾಕಪ್ಪ ಕಣ್ಣಲ್ಲಿ ನೀರು? ಈರುಳ್ಳಿ ಹೆಚ್ಚುತ್ತಾ ಇದ್ದೀರಾ? ಅದಕ್ಕೆ ನೋಡಿ, ಅಮ್ಮ ಅತ್ತೆ ಈ ಕೆಲಸಗಳೆಲ್ಲ ದಿನ ಮಾಡ್ತಾರೆ. ನಮ್ಗೆ ಅವ್ರ ಕಷ್ಟನೇ ಗೊತ್ತಾಗಲ್ಲ. ಸುಖಕ್ಕಾಗಲಿ ದುಃಖಕ್ಕಾಗಲಿ ಕಣ್ಣಲ್ಲಿ ನೀರು ಬರೋದು ಸಹಜ. ನೋಡಿದವರು ಅಳ್ತಾ ಇದ್ದಾನೆ ಅಂತ ಅನ್ಕೋತಾರೆ. ಆದರೆ ಆ ಅಳುವಿನ ಹಿಂದೆ ಯಾವ ನೋವಿದೆ ಅಂತ ಯಾರೂ ತಿಳ್ಕೊಳ್ಳೋಲ್ಲ. ಹೌದು, ಯಾರ ಮನಸ್ಸಲ್ಲಿ ಏನಿರುತ್ತೆ ಅಂತ ಹೇಗಪ್ಪ ಕಂಡುಹಿಡಿಯೋಕ್ಕಾಗುತ್ತೆ? ಇತ್ತೀಚೆಗೆ ನಾವು ಯಾರ ಬಗ್ಗೆ ಒಳ್ಳೆ ನಂಬಿಕೆ ಇಟ್ಕೊಂಡಿರ್ತೀವೋ, ಯಾರ ಬಗ್ಗೆ ತುಂಬ ಖುಷಿ ಪಡ್ತಿರ್ತೀವೋ ಅವರೇ ನಮಗೆ ದೊಡ್ಡ ದ್ರೋಹ ಬಗೆದ್ಬಿಡ್ತಾರೆ. ಈ ಕಾಲದಲ್ಲಿ ಯಾರನ್ನೂ ನಂಬೋಕ್ಕಾಗಲ್ಲ. ಮೋಸ ಮಾಡೋದು ತುಂಬ ಸುಲಭ, ಆದರೆ ಅದರ ಪರಿಣಾಮ ಎದುರಿಸೋದಿದೆಯಲ್ಲ ತುಂಬ ಕಷ್ಟ. ಸತ್ಯವಾದ ಮಾತು. ಕೆಲವು ಸಲ ನಾವು ಯಾರನ್ನು ಅತಿಯಾಗಿ ನಂಬ್ತೀವೋ ಅವರಿಂದಾನೇ ಮೋಸ ಹೋಗ್ಬಿಡ್ತೀವಿ. ಯಾಕಪ್ಪ ಏನೋ ಒಗಟಾಗಿ ಮಾತಾಡ್ತಾ ಇದ್ದೀರಾ? ಹೀಗೆ ನಿಮಗೆ ಯಾರು ಏನು ಮೋಸ ಮಾಡಿದ್ರು? ಹೇಳ್ತೀನಿ. ಅದಕ್ಕೂ ಮೊದಲು ನಿನಗೆ ನನ್ನಲ್ಲಿ ಏನಾದರೂ ಬದಲಾವಣೆ ಕಾಣ್ತಾ ಇದೆಯಾ? ಸ್ವಲ್ಪ. ನಿನ್ನಲ್ಲೇನೂ ಬದಲಾಗಿಲ್ವಾ? ನನ್ನಲ್ಲಿ ಯಾವ ಬದಲಾವಣೆನೂ ಇಲ್ಲ. ನಾನು ಹೇಗಿದ್ದೀನೋ ಹಾಗೇ ಇದ್ದೀನಿ. ಸುಳ್ಳು ಹೇಳಿಲ್ವಾ? ಇಲ್ವಲ್ಲಪ್ಪ. ಮೋಸ ಮಾಡಿಲ್ವಾ? ಅಪ್ಪ, ನೀವು ಏನು ಮಾತಾಡ್ತಾ ಇದ್ದೀರಾ? ನಿಜವಾಗ್ಲೂ ನೀನು ಯಾರಿಗೂ ಮೋಸ ಮಾಡಿಲ್ವಾ? ಸುಳ್ಳು ಹೇಳಿಲ್ವಾ? ಇಲ್ಲಪ್ಪ. ಎಷ್ಟು ವರ್ಷ ನನ್ನ ಸರ್ವೀಸಲ್ಲಿ ನಿಯತ್ತಾಗಿ ದುಡ್ದಿದ್ದೀನಿ.
ಅದಕ್ಕೆ ನನ್ನ ಇತಿಹಾಸದಲ್ಲಿ ಒಂದೇ ಒಂದು ಸಣ್ಣ ಕಪ್ಪು ಚುಕ್ಕೆ ಕೂಡ ಇಲ್ಲ. ಹೌದು, ಅದಿಡೀ ಊರಿಗೆ ಗೊತ್ತು. ಆದರೆ ನಿನ್ನ ಬಗ್ಗೆನೇ ಯಾರಿಗೂ ಗೊತ್ತಿಲ್ಲ ನೋಡು. ತುಂಬ ಇದೆ. ಏನಪ್ಪ? ನೀ ಮಾಡಿರೋ ಮೋಸ ಮತ್ತು ನಂಬಿಕೆ ದ್ರೋಹ. ಹೇಳ, ನೀನ್ ಮೋಸ ಮಾಡಿಲ್ವಾ? ಇಲ್ಲಪ್ಪ, ನಾನೇನು ಮೋಸ ಮಾಡಿಲ್ಲ. ನಿಜವಾಗ್ಲೂ ನೀನ್ ಮೋಸ ಮಾಡಿಲ್ವಾ? ಸತ್ಯವಾಗ್ಲಿಲ್ಲಪ್ಪ. ಯಾರಾದ್ರೂ ಹತ್ರ ಬಂದ್ರೆ ಸುತ್ತಿಲ್ಲ ಅನ್ಸ್ಬಿಡ್ತೀನಿ. ಇವಾಗ ಶುರು ಆತ ಸರಿಯಾದ ಡ್ರಾಮಾ. ಇವನು ನಮ್ಗೆಲ್ಲ ಮೋಸ ಮಾಡಿದ್ದಾನೆ. ಮೋಸ ಮಾಡಿದಾನ? ನಮ್ಮ ಮಗ ಏನ್ರಿ ಮೋಸ ಮಾಡಿದ್ದಾನೆ? ಏನ್ ಮಾತಾಡ್ತಾ ಇದ್ದೀರಾ ನೀವು? ಏನಾಯ್ತು ಮಾವ? ಇವನ್ ಮೇಲೆ ನಾವು ಬೆಟ್ಟದಷ್ಟು ಆಸೆ ಇಟ್ಕೊಂಡಿದ್ವಿ. ಅದಕ್ಕೆಲ್ಲ ನಮಗೆ ನಂಬಿಕೆ ದ್ರೋಹ ಮಾಡಿದ್ದಾನೆ. ಇವನ್ನ ಸುಮ್ಮನೆ ಬಿಡೋದಿಲ್ಲ. ಅವನೇನ್ ದ್ರೋಹ ಮಾಡಿದಾರಂತ ಹೇಳು. ಈಗ ಚಾಕು ತಗೊಂಡು ಅವನ್ನ ಸಾಯಿಸಕ್ ಹೋದ್ರೆ ಏನ್ ಅರ್ಥ? ಇವನು ಇಷ್ಟು ದಿನ ಕಷ್ಟಪಟ್ಟು ಓದಿ SI ಆಗಿದ್ದೀನಿ ಅಂತ ಹೇಳ್ಕೊಂಡು ತಿರುಗ್ತಿದ್ನಲ್ಲ, ಅದೆಲ್ಲ ಸುಳ್ಳು. ಏನೋ ಇದೆಲ್ಲ? ನರಸಿಂಹ, ನಿನ್ನನ್ನೇ ಕೇಳ್ತಾ ಇರೋದು. ನಿಮ್ಮಪ್ಪ ಹೇಳ್ತಿರೋದೆಲ್ಲ ನಿಜನೇನು? ನಿನ್ನ ಸುಮ್ಮನೆ ಬಿಡಲ್ಲ. ಬಿಟ್ಬಿಡಿ ಅವನಿಂದ. ನಿಮ್ಮ ತಮ್ಮಯ್ಯ ಅಂತೀನಿ, ಬಿಟ್ಬಿಡಿ. ಇದೆಲ್ಲ ನಿಂದೇ ಪ್ಲಾನ್ ಅಂತ ಗೊತ್ತು. ಮಾವಂಗೆ ಹೇಳಿ ನರಸಿಂಹಂಗೆ ಹೊಡಿಯೋದನ್ನ ನಿಲ್ಲಿಸು ಪ್ಲೀಸ್. ಇಲ್ಲ ಅಂದ್ರೆ ಇದ್ರ ಪರಿಣಾಮ ಎದುರಿಸ್ಬೇಕಾಗುತ್ತೆ. ಸಾರಿ. ಯಾಕೆ ಹೊಡಿತಾ ಇದ್ದೀರಾ? ನಿಲ್ಸಿ. ಹೊಡೆಯೋದಲ್ಲ, ಇವನ್ನ ಸಾಯಿಸ್ಬಿಡ್ತೀನಿ. ನೀ ನಾನು ಒಂದು ಕೆನ್ನೆಗೆ ಹೊಡೆದಿರೋದಕ್ಕೆ ಬದಲಿ ಸೇಡಾಗಿ ನಿನ್ನ ಗಂಡು 100 ಏಟು ಹೊಡ್ಸಾಕತ್ತೀನಿ.